ಇವತ್ತಿನ ಈ ವಿಡಿಯೋದಲ್ಲಿ ನಾನು ಅಯೋಧ್ಯೆಯಲ್ಲಿ ನೋಡಲೇಬೇಕಾದ ಪ್ರಮುಖ 11 ದೇವಾಲಯಗಳು ಯಾವ್ಯಾವ ಅನ್ನೋದನ್ನ ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಅಯೋಧ್ಯೆ ಇರೋದು ಉತ್ತರ ಪ್ರದೇಶ ರಾಜ್ಯದಲ್ಲಿ ನಮ್ಮ ಹಿಂದೂಗಳ ಪ್ರಮುಖ ಯಾತ್ರಾ ಸ್ಥಳ ಈ ಅಯೋಧ್ಯೆ ಆಗಿದೆ. ಇಲ್ಲಿ ನೋಡಬಹುದಾದ ಸ್ಥಳಗಳ ಬಗ್ಗೆ ನೋಡಿದರೆ ಮೊದಲಿಗೆ ಬರೋದೇ ರಾಮಚಂದ್ರ ಪ್ರಭುಗಳ ಜನ್ಮಸ್ಥಳ, ರಾಮಚಂದ್ರ ಪ್ರಭುಗಳ ದೇವಾಲಯ. ಇಲ್ಲಿ ಬೆಳಗ್ಗೆ 4 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ, 6:15ಕ್ಕೆ ಶೃಂಗಾರ ಆರತಿ ಆಗುತ್ತೆ, ಮತ್ತೆ ರಾತ್ರಿ 10 ಗಂಟೆಗೆ ಶಯನಾರತಿ ಆಗಿ ಈ ದೇವಾಲಯ ಮುಚ್ಚಲಾಗ್ತದೆ. ಎರಡನೇದಾಗಿ ಹನುಮಾನ್ ಗ್ರಹಿ, ಇದು ಬೆಳಗ್ಗೆ 5 ಗಂಟೆಗೆ ಓಪನ್ ಆಗಿ ರಾತ್ರಿ 11 ಗಂಟೆಗೆ ಈ ದೇವಾಲಯ ಮುಚ್ಚಲಾಗ್ತದೆ. ಮೂರನೇದಾಗಿ ನಾಗೇಶ್ವರನಾಥ ದೇವಾಲಯ, ಈ ದೇವಾಲಯ ಬೆಳಗ್ಗೆ 5 ಗಂಟೆಗೆ ಓಪನ್ ಆಗಿ ರಾತ್ರಿ 8ವರೆಗೆ ಮುಚ್ಚಲಾಗ್ತದೆ. ನಾಲ್ಕನೆಯದಾಗಿ ಕನಕ ಭವನ, ಇದು ಬೆಳಗ್ಗೆ 8ರಿಂದ 11ವರೆಗೆ ಮತ್ತು ಸಾಯಂಕಾಲ 4:15ರಿಂದ 9ವರೆಗೆ ಓಪನ್ ಇರುತ್ತೆ. ಇನ್ನು 5ನೇದಾಗಿ ಸೀತಾಕಿ ರಸೋಹಿ, ಇದು ಬೆಳಗ್ಗೆ 8 ಗಂಟೆಗೆ ಓಪನ್ ಆಗಿ ಸಾಯಂಕಾಲ 6 ಗಂಟೆಗೆ ಮುಚ್ಚಲಾಗ್ತದೆ. ಇನ್ನು 6ನೇದಾಗಿ ತ್ರೇತಾ ಕೆ ಠಾಕೂರ್ ದೇವಾಲಯ, ಇದು ವರ್ಷಕ್ಕೆ ಒಮ್ಮೆ ಏಕಾದಶಿಯಂದು ಮಾತ್ರ ತೆರೆಯಲಾಗ್ತದೆ ಅಂತ ಹೇಳಲಾಗ್ತದೆ. ಆ ದಿನ ಯಾವುದು ಅಂದರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಕಾರ್ತಿಕ್ ಮಾಸದ ಶುಕ್ಲ ಪಕ್ಷದ 11ನೇ ದಿನ. ಅವತ್ತು ಈ ದೇವಾಲಯ 24 ಗಂಟೆಗಳ ಕಾಲ ತೆರೆದಿರುತ್ತೆ ಅಂತ ಹೇಳಲಾಗ್ತದೆ. ಇನ್ನು 7ನೇದಾಗಿ ಚೊಟ್ಟಿ ಕಾಳಿ ಮಂದಿರ, ಇದು ಅಯೋಧ್ಯ ರೈಲು ನಿಲ್ದಾಣದ ಹತ್ತಿರ ಇದೆ ಈ ದೇವಾಲಯ. ಇನ್ನು 8ನೇದಾಗಿ ಕಾಳೇಶ್ವರ ರಾಮ ಮಂದಿರ. 9ನೇದಾಗಿ ರಾಜದ್ವಾರ್ ಮಂದಿರ್, ಇದು ಹನುಮಾನ್ ದೇವಸ್ಥಾನಕ್ಕೆ ಹತ್ತಿರ ಆಗುತ್ತೆ. ಇನ್ನು 10ನೇದಾಗಿ ಸ್ವಾಮಿ ನಾರಾಯಣ ದೇವಸ್ಥಾನ. ಇನ್ನು 11ನೇದಾಗಿ ಅಮ್ಮಾಜಿ ದೇವಾಲಯ. ಈ 11 ಸ್ಥಳಗಳು ನಾವು ಅಯೋಧ್ಯೆಗೆ ಹೋದರೆ ನೋಡಲೇಬೇಕು. ಈ ವಿಡಿಯೋ ಆಗಿತ್ತು ಅಯೋಧ್ಯೆಯಲ್ಲಿ ನೋಡಲೇಬೇಕಾದ ಪ್ರಮುಖ ಸ್ಥಳಗಳ ಬಗ್ಗೆ. ಇದೇ ಥರದ ಹೆಚ್ಚಿನ ಟ್ರಾವೆಲ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಅಯೋಧ್ಯೆಗೆ ಯಾವ ರೀತಿ ಹೋಗಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ನಮ್ಮ ಚಾನಲಲ್ಲಿ ಅದರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋ ಇದೆ, ಹೋಗಿ ನೋಡಿ. ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.